ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಖಾರದ ಚುಮ್ಮರಿ. ಚುಮ್ಮರಿ ಅಂತಂದ್ರೆ ಚುರುಮುರಿ, ನಮ್ಮ ಕಡೆ ಚುಮ್ಮರಿ ಅಂತಾರೆ. ಕಡೆ ಈ ಖಾರದ ಚುಮ್ಮರಿ 15 ದಿನ ಮಾಟ ಸ್ಟೋರ್ ಮಾಡಿ ಇಟ್ಕೋತಾರೆ. ಸಾಯಂಕಾಲ ಚಾ ಜೊತೆ ತಿಂತಾರೆ, ರಾತ್ರಿ ಊಟನೇ ಬೇಡ ನೋಡ್ರಿ. ಇದು ಮಾತ್ರ ಮಸ್ತಾಗಿರ್ತೈತಿ. ಹೆಂಗೆ ಮಾಡೀನಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಡ್ರಿ. ಇಲ್ಲೇ ನಾನು 2 ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಬೇಳೆನ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ ರೀ. ಇಲ್ಲೇ ಬ್ಯಾಡಗಿ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡೀನಿ ರೀ. ಗುಂಟೂರು ಖಾರದ ಪುಡಿನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡೀನಿ ರೀ. ಗುಂಟೂರು ಖಾರದ ಪುಡಿ ಖಾರ ಇರ್ತೈತಿ, ಕಲರ್ ಇರೋದಿಲ್ಲ ರೀ. ಬ್ಯಾಡಗಿ ಖಾರದ ಪುಡಿ ಕಲರ್ ಇರ್ತೈತಿ. ಟೇಸ್ಟ್ ತಕ್ಕಂಥ ಕಲರು ಇದ್ರೆ ಭಾಳ ಚಂದ ಅನ್ಸುತ್ತೆ ರೀ ತಿನ್ನಾಕ. ನಮ್ಮ ಕಡೆ ಖಾರ ಜಾಸ್ತಿ ಹಾಕಿ ತಿನ್ನಾಕ ಭಾಳ ಇಷ್ಟಪಡ್ತಾರೆ ನೋಡ್ರಿ. ಹಿಂಗೆ ಹಿಂಡಿ ಕಲ್ಲಾಗ ನಾನು ಇದನ್ನು ಕುಟ್ಕೋತಾ ಇದ್ದೀನಿ ರೀ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೀನಿ ರೀ. ಹಿಂಗೆ ಪೂರ್ತಿಯಾಗಿ ಇದನ್ನು ಎಲ್ಲ ಮಿಕ್ಸ್ ಆಗೋ ಮಟ್ಟ ಅಷ್ಟೇ ಇದನ್ನು ಕುಟ್ಕೊಳ್ರಿ. ನೋಡ್ರಿ, ಹಿಂಗೆ ಕುಟ್ಕೊಂಡು ಒಂದು ಬೌಲಿಗೆ ತಕ್ಕೊಂಬಿಡ್ತೀನಿ ರೀ. ಇದು ಎಲ್ಲ ಸೇರಿ ಒಂದು ಅರ್ಧ ಕಪ್ನಷ್ಟು ಆಗೈತೆ ನೋಡ್ರಿ. ಈಗ ನಾನು ಒಂದು ಅಗಲವಾದ ಪಾತ್ರೆನ ತೊಗೊತೀನಿ ರೀ. ಇದನ್ನು ಸ್ವಲ್ಪ ಕಲ್ಸಾಕು ಜಾಗ ಆಗುತ್ತೆ ಅಂತೇಳಿ ನಾನು ದೊಡ್ಡ ಪಾತ್ರೆನ ತೊಗೊಂಡಿನಿ, ಪುಟ್ಟಿ ಥರ. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಎಣ್ಣೆ ಹಾಕಿದ್ದೀನಿ ರೀ. ಎಣ್ಣೆ ಚೆನ್ನಾಗಿ ಕಾಯಬೇಕು ರೀ. ಎಣ್ಣೆ ಕಾಯ್ದಾದ್ಮೇಲೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಶೇಂಗಾ ಕಾಳು ಹಾಕಿದ್ದೀನಿ. ಶೇಂಗಾನ ಸ್ವಲ್ಪ ಸಣ್ಣ ಉರಿಯೊಳಗೆ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಸಣ್ಣ ಇಟ್ಕೊಂಡು ಇದನ್ನು ಹುರ್ಕೊಳ್ರಿ. ಎಣ್ಣೆ ಒಳಗೆ ಚೆಂದಾಗಿ ಕೆಂಪಾಗೋವರೆಗೂ ಇದನ್ನ ಹುರ್ಕೊಳ್ರಿ. ಒಳಗೆ ಕ್ರಿಸ್ಪಿ ಆಗಿರ್ಬೇಕು ರೀ. ಕಲರ್ ಮೇಲೂ ಚೇಂಜ್ ಆಗಿರ್ಬೇಕು ನೋಡ್ರಿ. ಈ ಥರ ಸಣ್ಣಾಗಿ ಹುರ್ಕೊಳ್ಬೇಕ್ರಿ. ನೋಡ್ರಿ, ಈ ಥರ ಆಗ್ಬೇಕ್ರಿ ಶೇಂಗಾ ಕಾಳು. ಇದನ್ನು ನಾನು ಒಂದು ಪಾತ್ರೆಗೆ ಎತ್ತಿಟ್ಕೋತೀನಿ ರೀ. ಇದಾದಮೇಲೆ ನಾನು 3/4 ಕಪ್ನಷ್ಟು ಪುಟಾಣಿ ತೊಗೊಂಡಿದ್ದೀನಿ ರೀ. ಹುರ್ಕಡ್ಲೆ ಅಂತ ಹೇಳ್ತಾರೆ. ಇದನ್ನು ನಾನು ಕ್ರಿಸ್ಪಿಯಾಗಿ ಹುರ್ಕೋತೀನಿ ರೀ ಎಣ್ಣೆ ಒಳಗೆ. ಭಾಳ ಹೊತ್ತಿಸ್ಬೇಡ್ರಿ, ಸಣ್ಣ ಉರಿ ಇಡ್ರಿ, ಚಂದ ಬರ್ತಾವೆ ನೋಡ್ರಿ. ಈಗ ಈ ಥರ ಹುರ್ಕೊಂಡಿನಿ ರೀ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ರಿ. ಹಂಗಂದ್ರೆ ಚುಮ್ಮರಿ ಜೊತೆ ಬೆಳ್ಳುಳ್ಳಿ ಆಗ ಈಗ ಹತ್ತಿದ್ರೆ ಚಲೋ ಇರ್ತೈತಿ ಅಂತ 1-2 ಕಾಳು ಹಾಕ್ಕೊಂಡಿನಿ ರೀ. ಇವು ಚಂದಾಗ ಹುರಿದವು. ಇದನ್ನು ಪಾತ್ರೆಗೆ ತಕ್ಕೊಂಬಿಡ್ತೀನಿ. ಆಮೇಲೆ ಇಲ್ಲಿ ಕರಿಬೇವನ್ನ 1/4 ಕಪ್ನಷ್ಟು ತೊಗೊಂಡಿನಿ ರೀ. ಇದನ್ನು ಚೆಂದಾಗಿ ಹುರ್ಕೊಳ್ಬೇಕು ನೋಡ್ರಿ ಎಣ್ಣೆ ಒಳಗೆ. ಕುರುಮ್ ಅನ್ಬೇಕು ನೋಡ್ರಿ. ಗ್ಯಾಸ್ನ ಲೋನ ಇಡ್ರಿ. ಇದನ್ನು ಮೊದಲೇ ನಾನು ತೊಳೆದು ಇಟ್ಕೊಂಡಿದ್ದೆ. ನೀರಿನ ಅಂಶ ಮಾತ್ರ ಇರಬಾರ್ದ್ರಿ. ಸ್ವಚ್ಛಗೆ ಒರೆಸಿ ಇದನ್ನು ಎಣ್ಣೆ ಒಳಗೆ ಹಾಕ್ರಿ. ನೋಡ್ರಿ, ಈ ಥರ ಹುರ್ಕೊಂಡಿದ್ದೀನಿ ಎಣ್ಣೆ ಒಳಗೆ. ಇದನ್ನೂ ಕೂಡ ಈಗ ಅದೇ ಪಾತ್ರೆಗೆ ಸೇರಿಸ್ಕೊತೀನಿ. ಶೇಂಗಾ ಕಾಳು ಪುಟಾಣಿ ಹಾಕಿನಲ್ರಿ, ಅದಕ್ಕೆ ಸೇರಿಸ್ಕೊತೀನಿ. ಮತ್ತು ಇಲ್ಲಿ ಅದ ಪಾತ್ರೆ ಒಳಗೆ ಎಣ್ಣೆ ಐತ್ರಿ, ಮತ್ತು ನಾ ಚೇಂಜ್ ಮಾಡಿಲ್ಲ. ಇದಕ್ಕೆ 1/4 ಟೀ ಸ್ಪೂನಷ್ಟು ಹಿಂಗೆ ಹಾಕ್ರಿ. ಹಿಂಗೆ ಜಾಸ್ತಿ ಹಾಕಬೇಡ್ರಿ, ಸ್ವಲ್ಪ ಹಾಕ್ರಿ. ಆಮೇಲೆ ನಾವು ಕುಟ್ಕೊಂಡಿರುವಂಥ ಬೆಳ್ಳುಳ್ಳಿ ಖಾರನ ಹಾಕ್ಕೊಳ್ಳೋಣ್ರಿ. ಇದನ್ನು ಚೆಂದಾಗ ಕಲಿಸ್ಕೊಡ್ರಿ ಎಣ್ಣೆ ಒಳಗೆ. ಉರಿ ಸ್ವಲ್ಪ ನಿಮಗೆ ಜಾಸ್ತಿ ಹತ್ತಿದ್ರೆ ಹೊತ್ತೋ ಹಂಗೆ ಅನಿಸಿದ್ರೆ ಸ್ವಲ್ಪ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡ್ರಿ. ಆಮೇಲೆ ಬೇಕಾದ್ರೆ ಆನ್ ಮಾಡ್ಕೊಳ್ರಿ. ಇದು ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದು ಇಟ್ಟಿರ್ತೀವಲ್ಲ, ಹೊತ್ತು ಬಿಟ್ರೆ ಚೆಂದ ಆಗೋದಿಲ್ಲ ಚುರುಮುರಿಗೆ. ಇದಕ್ಕೆ ಚಿಟಿಕೆ ಅರಿಶಿನ ಮತ್ತು ರುಚಿಗೆ ಉಪ್ಪನ್ನು ಹಾಕಿ ಕಲಿಸ್ಕೊಳ್ಳೋಣ್ರಿ. ಈಗ ಇದು ಖಾರ ರೆಡಿ ಆಯ್ತು ರೀ, ಬೆಳ್ಳುಳ್ಳಿ ಖಾರ. ಇದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡ್ರಿ. ಇದು ಪೂರ್ತಿಯಾಗಿ ತಣ್ಣಗೆ ಹಾಕ್ಬೇಕು ನೋಡ್ರಿ. ಹಿಂಗೆ ತಣ್ಣಗಾದ್ಮೇಲೆ ನಾವು ಚುರುಮುರಿನ ಕಲಿಸ್ಕೊಳ್ಳೋಣ್ರಿ. ನೋಡ್ರಿ, ಶೇಂಗಾ ಕಾಳು ಹಿಂಗೆ ಕ್ರಿಸ್ಪಿಯಾಗಿರಬೇಕು, ನಾ ತೋರಿಸಿದ್ನೆಲ್ಲ. ಮತ್ತು ಇಲ್ಲಿ ನಾನು ದಾವಣಗೆರೆ ಚುಮ್ಮರಿ ತೊಗೊಂಡಿದ್ದೀನಿ. 3 ಸೇರು ಚುರುಮುರಿ ತೊಗೊಂಡಿದ್ದೀನಿ. ಇದನ್ನು ಬಿಸಿಲಾಗಿಡೋ ಅವಶ್ಯನೇ ಇಲ್ಲ. ಇವು ಪಳ್ಳಗೆ ಇರ್ತಾವೆ, ಬಿಸಿ ಮಾಡುವಂಥ ಅವಶ್ಯ ಇರೋದಿಲ್ಲ. ಭಾರಿ ಪಳ್ಳಗಿರ್ತಾವೆ. ಚುರುಮುರಿ ಮಾತ್ರ ಮಸ್ತ್ ಆಗ್ತಾವೆ. ಬಾಯಾಗ ಕುರುಮ್ ಅಂತವೆ ನೋಡ್ರಿ. ಇಲ್ಲೇ ಬೆಳ್ಳುಳ್ಳಿ ಖಾರ ಹಚ್ಚಿಟ್ಕೊಂಡಿದ್ನೆಲ್ಲ, ಅದು ಪೂರ್ತಿಯಾಗಿ ತಣ್ಣಗಾಗೈತ್ರಿ. ಇವಾಗ ನಾನು ಚುರುಮುರಿನ ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಆಗಲೇ ಹುರ್ಕೊಂಡಿದ್ವಲ್ಲ ಶೇಂಗಾ ಕಾಳು ಪುಟಾಣಿ ಕರಿಬೇವನ್ನ ಈಗ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಇವನ್ನ ಮೇಲ್ಗಡೆ ಹಾಕಿ ಪೂರ್ತಿಯಾಗಿ ಚೆಂದಾಗಿ ನಾವು ಕಲಿಸ್ಕೊಳ್ಳೋಣ. ಆದಷ್ಟು ಸ್ಪೂನಿಂದ ಗಾವಾಗೋದಿಲ್ಲ, ಮತ್ತು ಕೈಲೇ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಹಿಂಗೆ ನಾನು ಪೂರ್ತಿಯಾಗಿ ಕೆಳಗೆ ಮೇಲೆ ಮಾಡ್ಕೊತ ಪೂರ್ತಿಯಾಗಿ ಕಲಿಸ್ಕೊಳ್ತೀನಿ ನೋಡ್ರಿ.
ಹಂಗೆ ಸ್ವಲ್ಪ ಸಕಾಶ ಹಿಂಗೆ ಕೈಲೇ ತಿಕ್ಕಿಬಿಟ್ಟು ಇದನ್ನು ಕಲಿಸ್ಕೊಳ್ಳೋಣ. ಭಾಳ ಒತ್ತಿದ್ರೆ ಮುರಿತಾವೆ ಚುರುಮುರಿ. ಸ್ವಲ್ಪ ಮೇಲೆ ಒರೆಸ್ದಂಗೆ ಮಾಡಿ ಹಾಕ್ಕೊಳ್ಳೋದು. ಇಲ್ಲಿ ನಾನು 1/4 ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೇಲ್ಗಡೆ ಹಾಕಿ ಪೂರ್ತಿಗೆ ನಾವು ಕಲಿಸ್ಕೊಂಡ್ರೆ ಆಯಿತು. ಚುರುಮುರಿ ರೆಡಿ ಆಯಿತು. ಇದನ್ನು ಸಾಯಂಕಾಲ ಚಹಾ ಜೊತೆ ತಿನ್ನೋಕೆ ಭಾಳ ಚಲೋ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.